ನೀವು ದಲಿತರು ನೂರಾರು ವರ್ಷಗಳಿಂದ ಈ ಶೋಷಣೆಗೊಳಪಟ್ಟಂಥ ಅಂದರೆ ನಿಮ್ನ ವರ್ಗ, ಅಸ್ಪೃಶ್ಯ ವರ್ಗ ಇದನ್ನು ಸಮಾನವಾಗಿ ಸಾಮಾಜಿಕವಾಗಿ ಬರಲಿ ಅಂತೇಳಿ ಬಾಬಾ ಸಾಹೇಬರು 2 ಓಟಿನ ಹಕ್ಕನ್ನು ಏನು ತಂದಿರು. ದಲಿತರಿಗೆ ನಾವೇ ಪ್ರತ್ಯೇಕವಾಗಿ ನಾವು ಓಟ್ ಹಾಕೋಬೇಕು, ಒಂದು ನಮ್ಮ ನಾಯಕನನ್ನು ಆಯ್ಕೆ ಮಾಡಬೇಕು. ಮತ್ತೊಬ್ಬರು ಸಾಮಾನ್ಯ ಜನರ ಕ್ಷೇತ್ರದಲ್ಲಿ ನಮಗೆ ಇನ್ನೊಂದು ಓಟು ಕೊಟ್ಟರೆ ಅಂದರೆ ಸಾಮಾನ್ಯ ಜನರ ಆಯ್ಕೆಯಲ್ಲಿ ನಮ್ಮ ಭಾಗಿದಾರಿ ಇರಲಿ ಅಂತೇಳಿ ಆ ಹಕ್ಕನ್ನು ಕಸ್ಕೊಂಡ್ರು. ಮೀಸಲಾತಿ ಅನ್ನೋದು ಬಾಬಾ ಸಾಹೇಬರು ಎಂದೂ ಕೇಳಿಲ್ಲ. ಈಗ ಮೀಸಲಾತಿ ಕೊಟ್ರಿ, ಎಲ್ಲರೂ ಈ ಹಿಂದುಳಿದ ವರ್ಗದವರು ಉಳ್ಕೊತವ್ರು ತಲೆಗೇನು ಮೀಸಲಾತಿ ಅಂಬೇಡ್ಕರ್ ತಂದರು. ಬಾಬಾ ಸಾಹೇಬರು ಎಂದೂ ಕೇಳೇ ಇಲ್ಲ. ಗಾಂಧೀಜಿಯವರು 21 ದಿನ ಉಪವಾಸ ಕೂತರು ಜೈಲ್ನಾಗ. ಏನು ದೇಶಕ್ಕೆ ಬ್ರಿಟಿಷರು ಬಿಟ್ಟು ಹೊರತು ಕೂತ್ರೆ? ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂಥ ಜನರ ಹಕ್ಕನ್ನು ಕಿತ್ಕೊಳ್ಳೋಕೆ ಗಾಂಧಿಯವರು ಕೂತರು. ಅವ್ರು ಹೆಂಡ್ತಿ ಕಸ್ತೂರಿಬಾ ಗಾಂಧಿ ಬಾಬಾ ಸಾಹೇಬರು ಮನೆಗೆ ಹೋಗಿ ತಾಳಿ ತೆಗೆದು ಕಾಲ ಮೇಲೆ ಇಟ್ಟು ನನ್ನ ಗಂಡ ಉಳಿಸತ್ತೇಳಿ ಅವ್ರು ಒಳ್ಳಕ್ಕೆ ಚಾಲು ಮಾಡ್ತಾರೆ. ಬಾಬಾ ಸಾಹೇಬ್ರಿಗೆ ಬೆದರಿಸ್ತಾರೆ, ಹೆದರಿಸ್ತಾರೆ, ಏನು ಮಾಡ್ಕೊಳಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೆಪರೇಟ್ ಎಲೆಕ್ಟ್ರೋಡ್ ಸಿಸ್ಟಮನ್ನು ಇಂಗ್ಲೆಂಡಿನಲ್ಲಿ ಪಡ್ಕೊಂಡ್ಬಂದಿದ್ರು. ಯಾಕಂದ್ರೆ ಆಡಳಿತ ಕಾಂಗ್ರೆಸ್ದವ್ರದ್ದು ಇರಲಿಲ್ಲ, ಯಾರು BJP ಇರೋದು ಇರಲಿಲ್ಲ. ಅವಾಗ ಬ್ರಿಟಿಷರ ಕೈ ತೆಳಗಿನ ಇವರು ಗುಲಾಮರು. ಇವರೇನು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟು ಅಂತೇಳಿ ಇವರೆಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಎಂದರೆ ಅವ್ರು ಇರೋದು ಹೋರಾಟ ಮಾಡಿದ್ರೆ ಏನು ಮಾಡಿದ್ರಿ ನೀವು? ಹೋರಾಟ ಮಾಡಿದ್ರೆ ಗುಂಡೆ ಹಾಕ್ತಿರೋರು. ಗಾಂಧಿಗೆ ಯಾಕೆ ಗುಂಡು ಹೊಡೆಯಲ್ಲ? ಕ್ವೀನ್ ಸೆಕೆಂಡ್ ಎಲಿಜಬೆತ್ ಹೇಳ್ತಾಳೆ, ಮಹಾತ್ಮ ಗಾಂಧಿ ಅನ್ನೋ ಒಬ್ಬ ವ್ಯಕ್ತಿ ಭಾರತದಾಗ ಏನದಲ್ಲ, ಅವ ಬ್ರಿಟಿಷರ ಅತ್ಯುತ್ತಮ ಪೊಲೀಸ್ ಇದ್ದಂಗೆ ಅಂತೇಳಿ ಕ್ವೀನ್ ಸೆಕೆಂಡ್ ಎಲಿಜಬೆತ್ ಹೇಳ ಸುಮ್ಮ ಹೇಳ್ತಾಳೆ. ಜಲಿಯನ್ ವಾಲಾ ಹತ್ಯಾಕಾಂಡದಾಗ ಎಲ್ಲಿ ಹೋಗ್ತಾರೆ ಇವ್ರು ಗಾಂಧಿಯವರು? ಏನು ಅಸ್ಪೃಶ್ಯರು ಅವ್ರ ಕೆಲಸಗಳನ್ನೇ ಮಾಡಬೇಕು ಅನ್ನೋ ಲೆಕ್ಕಿಗೆ ತಾನು ಮಲ ಸ್ವಲ್ಪ ತಲೆ ಮೇಲೆ ಅವನ ಸಮುದಾಯ ತುಪ್ಪುರ. ಅದಕ್ಕಾಗಿ ಬಾಬಾ ಸಾಹೇಬರು ನಮಗೇನು 2 ಓಟಿನ ಎಷ್ಟೋ ವರ್ಷಗಳಿಂದಲೂ ನಮಗೆ ಇಲ್ಲಿ ಬರಗಾಲ ಪೀಡಿತ ಐತಿ. ನಾನು ಸೈಕಲ್ ಮೇಲೆ 10 ಕಿಲೋಮೀಟ್ರ್ ಗಟ್ಟಲೆ ಇಲ್ಲಿ ಹೋಗಿ ಬರೀ ಕುಡಿಲಕ್ಕೆ ನೀರು ತಂದೀವಿ ನಾವು ಇಂಡ್ಯಾಗೆ. ಅಂದ್ರೆ ನಮ್ಮ ಬದುಕು ಹಿಂಗೆ ಇರಬೇಕಾ? ಇಂಡಿ ತಾಲೂಕಿನವ್ರದ್ದು. ಅದಕ್ಕೆ ನನಗೇನಾದ್ರೂ ಈ ಜಿಲ್ಲೆಯ ಈ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ರೆ ಅದು 524 ಮೀಟ್ರ್ ಏನು ಎತ್ತರ ಐತಲ್ಲ ಅದನ್ನು ಎತ್ತರಿಸೋದು. ಮತ್ತು ಏನೀಗ ಕೆನಲ್ಗಳನ್ನು ತಂದು ಒಣಗಿಸ್ಯಾರಲ್ಲ ಅವೆಲ್ಲ ಮುಚ್ಚಲಾಗ್ತೇವೆ, ಅಲ್ಲಿ ನೀರು ಹರಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ನನ್ನ ಜನರವರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ನಮಗೆ ಬಹುಶಃ ಇಲ್ಲಿ ಕಾಂಪಿಟೇಟಿವ್ ಇಲ್ಲ. ಬಹುಶಃ ಇತ್ತು ಒಂದು ಪಾರ್ಟಿ, ಅದನ್ನು ಏನೋ ಕುತಂತ್ರದಿಂದ ತೆಗ್ಸ್ಯಾರ ಅಂತೇಳಿ ಅವರೇ BSP ಅವ್ರು ಹೇಳ್ತಾರೆ. ನಾನು ಕಾಂಪಿಟೇಷನ್ ಮಾಡಿದ್ರೆ ಅದೊಂದೇ ಪಾರ್ಟಿ ಮಾಡ್ತಿತ್ತು. ಈಗ ನನ್ನ ಅಂದಾಜು ನಾನು ಮತಗಳ ಅಂತರದಿಂದ ಆರಿಸಿ ಬರ್ತೀನಿ. ಜನ ನನಗೆ ಆರಿಸಿ ತರ್ಲಕ್ಕೆ ಆಶೀರ್ವಾದ ಮಾಡ್ತಾರೆ ತಿಳ್ಕೊಂಡಿದ್ದೀನಿ. ಇವರು ಜನರ ಹತ್ತಿರ ಹೋಗಿ ಇದೇನು ಮತ ಬೇಟೆ ಆಡ್ತಾರತ್ತ, ಮತ ಶಿಕಾರಿ ಆಡ್ತಾರತ್ತ. ಎಂಥ ನಾಲಾಯಕರದಾರ. ಬೇಟೆ ಆಡುವಟ್ಟು ನೀವು ಬಲಿಷ್ಠರಾದರೆ ಈ ಜನರಿಗೆ ಮತ ಭಿಕ್ಷೆಪ್ಪ ನೀವು ಕೇಳೋದು. ಭಿಕ್ಷೆ ಕೇಳ್ರಿ, ಆದ್ರೆ ನೀವು ಬೇಟೆ ಆಡ್ರಿ. ನಾ ಜನರಿಗೆ ಭಿಕ್ಷೆ ಕೇಳ್ತೀನಿ, ನನಗೆ ಓಟಿನ ಭಿಕ್ಷೆ ನೀಡ್ರಿ ಅಂತೇಳಿ ಈ ಜಿಲ್ಲೆಯ ಜನತೆಗೆ ನಾನು ಕೇಳ್ತೀನಿ ಆಶೀರ್ವಾದದೊಂದಿಗೆ.